ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ವೆಲ್ಕಮ್ ಟು ರೇಣುಕಾಸ್ ಕಿಚನ್ ಆ್ಯಂಡ್ ವ್ಲಾಗ್. ಸೊ ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಡುಗೆ ಅಂದರೆ, ಇವತ್ತು ನಾನು ಝಟ್ಪಟ್ ಅಡುಗೆ ಮಾಡ್ತಾಯಿದ್ದೀನಿ. ಏನಂದರೆ ಟೊಮಟೊ ಸಾರು ಮತ್ತು ಪಾಲಕ್ ಸೊಪ್ಪಿನ ಸಾರು ಹೇಗೆ ಮಾಡಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಓಕೆನಾ? ನೋಡಿ ಫ್ರೆಂಡ್ಸ್, ಸೊ ನಾನು 3 ಟೊಮಟೊ ತೊಗೊಂಡಿದ್ದೀನಿ. ಅದನ್ನು ಕಟ್ ಮಾಡಿ ಮಿಕ್ಸಿ ಜಾರಲ್ಲಿ ಹಾಕ್ತಾಯಿದ್ದೀನಿ. ಅದರಲ್ಲಿ ನಾನು ಉಪ್ಪು, ಅಚ್ಚ ಖಾರದ ಪುಡಿ, ಅರಿಶಿಣ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿ ಅದನ್ನು ನಾನು ನುಣ್ಣಗೆ ರುಬ್ಕೋತೀನಿ. ಇದರಿಂದ ಏನಾಗುತ್ತೆ ಅಂದರೆ ನಮಗೆ ತುಂಬ ಸಮಯ ಉಳಿಯುತ್ತೆ. ಟೊಮಟೊ ಸಾರು ಮಾಡೋದನ್ನ ಒಂಥರ ದಿಢೀರಂತ ಯಾರು ಬ್ಯಾಚುಲರ್ಸ್ ಇರ್ತಾರೆ ಅವರು ಎಲ್ಲರೂ ಮಾಡ್ಬೋದು ಇದನ್ನು. ಮತ್ತು ನಮಗೆ ಮೂಡ್ ಇಲ್ದಾಗ, ಅಡುಗೆ ಮಾಡೋಕ್ಕೆ ಮೂಡ್ ಇಲ್ಲ ಅವಾಗಲೂ ಈ ಥರ ಟ್ರೈ ಮಾಡ್ಬೋದು. ನೋಡಿ, ಇದನ್ನು ರುಬ್ಕೊಂಡ ತಕ್ಷಣ ನಾನು ಈಗ ಅದನ್ನು ಒಗ್ಗರಣೆ ಮಾಡ್ತೀನಿ. ಈ ಥರನೂ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ನಾನು ಮಾಡ್ದಂಗೆ, ಮತ್ತು ಕಮೆಂಟ್ ಹಾಕಿ ಹೇಗಿತ್ತು ಅಂತ. ಓಕೆನಾ ಫ್ರೆಂಡ್ಸ್? ಯಾರ್ಯಾರು ಹೊಸೊಬ್ಬರು ಇದ್ದೀರಿ ನನ್ನ ಚಾನಲಲ್ಲಿ, ಸೊ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಶೇರ್ ಕೂಡ ಮಾಡೋಣ ಮರಿಬೇಡಿ. ಮತ್ತು ವಿಡಿಯೋನ ಪೂರ್ತಿ ನೋಡಿ ಫ್ರೆಂಡ್ಸ್. 2 ರೆಸಿಪಿ ಇದೆ. ಓಕೆನಾ? ಸೊ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ, ಅದರಲ್ಲಿ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ, ಆಮೇಲೆ ಕರಿಬೇವು, ಒಂದು 3 ಬೆಳ್ಳುಳ್ಳಿ ಅದನ್ನು ನಾನು ಜಜ್ಕೊಂಡಿದ್ದೀನಿ, ಆಮೇಲೆ ಕೊತ್ತಂಬರಿ ಸೊಪ್ಪು. ಈಗ ಬೆಳ್ಳುಳ್ಳಿ ಅದನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗೆ ಫ್ರೈ ಆದಮೇಲೆ ನಾನು ಏನು ರುಬ್ಕೊಂಡಿದ್ದೆ ಅಲ್ವಾ ಮಸಾಲೆ, ಅದನ್ನು ಅದರಲ್ಲಿ ಹಾಕಬೇಕು. ಹಾಕಿ ನಾವು ಎಷ್ಟು ಜನ ಇದ್ದೀವಿ ಅಷ್ಟು ಜನ ಕ್ವಾಂಟಿಟಿಯಲ್ಲಿ ನೀರು ಹಾಕಬೇಕು. ಸೊ ನೋಡಿ ಫ್ರೆಂಡ್ಸ್, ಈಗ ನಾನು ಕರಿ ಲೀವ್ಸ್ ಹಾಕ್ತಾಯಿದ್ದೀನಿ. ಆಮೇಲೆ ಏನು ರುಬ್ಕೊಂಡಿದ್ದೆ ಅಲ್ವಾ ಮಸಾಲೆ, ಅದನ್ನು ಹಾಕಬೇಕು. ಸೊ ನೋಡಿ, ನಾನು ಏನು ರುಬ್ಕೊಂಡಿದ್ದೆ ಅಲ್ವಾ ಜಾರಲ್ಲಿ ಟೊಮಟೊ ಮಸಾಲೆ ಎಲ್ಲ, ಅದನ್ನು ನಾನು ಅದೇ ತೊಳೆದು 1 ಗ್ಲಾಸ್ ಆಗುವವರೆಗೂ ಹಾಕ್ತಾಯಿದ್ದೀನಿ. ನಾನಿಲ್ಲಿ 3 ಜನಕ್ಕೆ ಅಷ್ಟೇ ಆಗುವಷ್ಟು ಕ್ವಾಂಟಿಟಿಯಲ್ಲಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಟೊಮಟೊ ಸಾರು ಇದು ಉತ್ತರ ಕರ್ನಾಟಕದಲ್ಲಿ ತುಂಬ ಫೇಮಸ್ ಇದು. ಸೊ ಇದನ್ನು ನಾನು ದಿಢೀರಂತ ಮಾಡ್ತಾಯಿದ್ದೀನಿ. ಕೆಲವೊಬ್ಬರು ಟೊಮಟೊ ಸಾರನ್ನ ಹೇಗೆ ಮಾಡ್ತಾರೆ ಅಂದರೆ, ಅದನ್ನು ನೆನೆಸಿ ಆಮೇಲೆ ಅದರ ಸಿಪ್ಪೆ ತೆಗೆದು, ಟೊಮಟೊ ಸಿಪ್ಪೆ ತೆಗೆದು ಅದನ್ನು ಕಿವುಚಿ ಆ ಥರನೂ ಸಾಂಬಾರು ಮಾಡ್ತಾರೆ. ಬಟ್ ಅದರಲ್ಲಿ ತುಂಬ ಟೈಮ್ ಹಿಡಿಯುತ್ತೆ. ಇದು ನಾನು ಮಾಡ್ದಂಗೆ ನೀವು ಮಾಡಿದ್ರೆ ತುಂಬ ಸಮಯ ಉಳಿಯುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಯಾರ್ಯಾರು ಹೊಸೊಬ್ಬರು ಇದ್ದೀರಿ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಬೇಡಿ. 2 ರೆಸಿಪಿ ಇದೆ, ಫುಲ್ ನೋಡಿ ವಿಡಿಯೋ. ಓಕೆನಾ? ಸೊ ಇದರಲ್ಲಿ ನಾನು 1 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಅಷ್ಟೇ ನಾನು ಸಾಂಬಾರು ಮಾಡ್ಕೊತಾ ಇದ್ದೀನಿ. ನೀವು ಎಷ್ಟು ಜನ ಇದ್ದೀರಾ ಅಷ್ಟು ಕ್ವಾಂಟಿಟಿಯಲ್ಲಿ ಟೊಮಟೊ ಜಾಸ್ತಿ ಹಾಕಿ, ನೀರು 1-2 ಗ್ಲಾಸ್ ಹಾಕಿ, ಆವಾಗ ಕರೆಕ್ಟಾಗಿ ಆಗುತ್ತೆ. ಬಟ್ ಟೇಸ್ಟ್ ಅಂತೂ ತುಂಬ ಸಖತ್ತಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೀವು ಮನೆಯಲ್ಲಿ ನಾನು ಮಾಡ್ದಂಗೆ. ಬ್ಯಾಚುಲರ್ಸ್ ಯಾರಾದ್ರೂ ನೋಡ್ತಾ ಇದ್ದರೆ ಸೊ ನೀವು ಟ್ರೈ ಮಾಡ್ಬೋದು. ಅಥವಾ ಕೆಲಸದಿಂದ ಬಂದಿರ್ತೀರಿ, ಸೊ ಏನು ಮಾಡಬೇಕು ಗೊತ್ತಾಗಲ್ಲ, ಆ ಟೈಮ್ಗೂ ಈ ರೆಸಿಪಿ ನೋಡಿ ಮಾಡ್ಬೋದು. ಸೊ ನೋಡಿ, ನಾನು 1 ಗ್ಲಾಸ್ ನೀರು ಹಾಕಿ ಅದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟಿದ್ದೀನಿ. ಕುದ್ದಾದಮೇಲೆ ಅದ್ರ ಮೇಲೆ ಎಣ್ಣೆ ಥರ ತೇಲುತ್ತೆ, ಆವಾಗ ಅಂದ್ಕೋಬೇಕು ನಾವು ಸೊ ರೆಡಿಯಾಗಿದೆ ಟೊಮಟೊ ಸಾಂಬಾರು ಅಂತ. ಓಕೆನಾ ಫ್ರೆಂಡ್ಸ್? ಇದು ಟೊಮಟೊ ಸಾಂಬಾರು ರೆಸಿಪಿ. ನೆಕ್ಸ್ಟ್ ನಾನು ಮಾಡ್ತಾಯಿದ್ದೀನಿ ಪಾಲಕ್ ಸೊಪ್ಪು ಸಾರು. ಇದು ನನ್ನ ಮಕ್ಕಳಿಗಂತೂ ತುಂಬ ಇಷ್ಟ. ನನ್ನ ಫ್ಯಾಮ್ಲಿಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಇದನ್ನು ನಾನು ಮಾಡಿದೆ ಅಂದರೆ. ಸೊ ನೋಡಿ ಫ್ರೆಂಡ್ಸ್, ಪಾಲಕ್ ಸಾಂಬಾರು ನಾನು ಹೇಗೆ ಮಾಡ್ತೀನಿ ಅಂತ. ಜಾಸ್ತಿ ಏನು ಐಟಮ್ಸ್ ಹಾಕಲ್ಲ. ಈರುಳ್ಳಿ, ಟೊಮಾಟೊ, ಹಸಿಮೆಣ್ಸಿಕಾಯಿ ಈ ಥರನೇ ಹಾಕ್ತೀವಿ. ಸೊ ನೋಡಿ ಫ್ರೆಂಡ್ಸ್, ಪೂರ್ತಿ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ಸೊ ನಾನಿಲ್ಲಿ 2 ಸೂಟು ಇದು ತೊಗೊಂಡಿದ್ದೆ, ಪಾಲಕ್ ಸೊಪ್ಪು ತೊಗೊಂಡು ಅದನ್ನು ಕ್ಲೀನ್ ಮಾಡಿ ಇಟ್ಕೊಂಡು ಅದನ್ನು ನಾನು ನೀಟಾಗಿ ತೊಳೆದಿದ್ದೀನಿ. ಯಾಕಂದರೆ ಇದರಲ್ಲಿ ಮಣ್ಣು ಜಾಸ್ತಿ ಇರುತ್ತೆ. ಸೊ ನೀವು ಮಾಡುವಾಗ ನೀಟಾಗಿ ಕ್ಲೀನ್ ಮಾಡಿ. ಸೊ ಇವಾಗ ನಾನು ಏನೇನು ತೊಗೊಂಡಿದ್ದೀನಿ ಸಾರಿಗೆ ಅಂತ ಹೇಳ್ಕೊಡ್ತೀನಿ ನಿಮಗೆ. ನಾನು 1 ಈರುಳ್ಳಿ ತೊಗೊಂಡಿದ್ದೀನಿ, ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ, ಅರಿಶಿಣ, ಟೊಮಾಟೊ, ಆಮೇಲೆ ಬೆಳ್ಳುಳ್ಳಿ, ಉಪ್ಪು. ಫಸ್ಟ್ ನಾನು ಈಗ ಕುಕ್ಕರಲ್ಲಿ ಬೇಳೆ ತೊಗೊಂಡಿದ್ದೀನಿ. ನಾನು ಒಂದು ಲೋಟದಲ್ಲಿ ಬೇಳೆ ತೊಗೊಂಡು ಅದನ್ನು ನೀಟಾಗಿ ತೊಳೆದು, ಅದರಲ್ಲಿ ನಾನು ಏನೇನು ತೋರಿಸಿದೆ ಅಲ್ವಾ ನಿಮಗೆ, ಅದನ್ನೆಲ್ಲ ಅದರಲ್ಲಿ ಹಾಕಿ, ಆಮೇಲೆ ಪಾಲಕ್ ಸೊಪ್ಪು ಅದರಲ್ಲಿ ಹಾಕಿ, ಅದರಲ್ಲಿ ಒಂದು ಸ್ವಲ್ಪ ನೀರು ಹಾಕಿ 1 ಗ್ಲಾಸ್ ನೀರು ಹಾಕ್ತೀನಿ. ಯಾಕಂದರೆ ಬೇಳೆ ಚೆನ್ನಾಗಿ ಬೇಯಬೇಕು. ಸೊ ನೋಡಿ ಫ್ರೆಂಡ್ಸ್, ಈಗ ನಾನು 1 ಗ್ಲಾಸ್ ನೀರು ತೊಗೋತಾ ಇದ್ದೀನಿ. ಅದರಲ್ಲಿ ಹಾಕಿ ಅದನ್ನು ಈಗ ನಾನು ವಿಸಿಲ್ ಹೊಡೆಸೋಕ್ಕೆ ಇಡ್ತಾಯಿದ್ದೀನಿ. ನೋಡಿ, ಇವಾಗ 2 ವಿಸಲ್ ಆಗಿದೆ. ಸೊ ಇವಾಗ ಬೇಳೆ ಚೆನ್ನಾಗಿ ಬೆಂದಿರುತ್ತೆ, ಸೊಪ್ಪು ಬೆಂದಿರುತ್ತೆ. ಸೊ ಇದನ್ನು ನಾನು ತಣ್ಣಗಾದ್ಮೇಲೆ ತೆಗಿತಾ ಇದ್ದೀನಿ. ಸೊ ತೆಗೆದ್ಮೇಲೆ ನೋಡಿ ಫ್ರೆಂಡ್ಸ್, ನೀಟಾಗಿ ಅದನ್ನು ನಾವು ಮ್ಯಾಶ್ ಮಾಡ್ಕೋಬೇಕು ಮ್ಯಾಶರಿಂದ.
ನೋಡಿ ಎಷ್ಟು ಚೆನ್ನಾಗಿ ಎಲ್ಲನೂ ಬೆಂದೈತೆ. ನೀವು ಒಂದು ಸರ್ತಿ ಮಾಡಿ. ಪಾಲಕ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನನ್ನ ಮಕ್ಕಳಂತೂ ಸಖತ್ ಇಷ್ಟಪಡ್ತಾರೆ. ನಾನು ದಾಲ್ ಮಾಡಿದೆ ಅಂದರೆ ಅಮ್ಮ ದಾಲ್ ಫ್ರೈ ಮಾಡಮ್ಮ, ದಾಲ್ ಮಾಡಿ ಅಂತಾರೆ. ಅದರಲ್ಲಿ ನಾನು ಪಾಲಕ್ ಹಾಕಿ ದಾಲ್ ಮಾಡಿದೆ, ಅದು ಅಂತೂ ಸಖತ್ತಾಗಿ ಇಷ್ಟಪಡ್ತಾರೆ. ಸೊ ನೀವು ಇಷ್ಟು ಈಸಿ ರೆಸಿಪಿ ಇದೆ. ಮಧ್ಯಾಹ್ನ ಊಟಕ್ಕೆ, ರಾತ್ರಿಗೆ ಆರಾಮ್ಸೆ ಮಾಡ್ಬೋದು ಸೊಪ್ಪುಗಳು ಇದ್ದಾಗ. ಸೊ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಮನೇಲಿ. ನಾನು ಇದನ್ನು ನೀಟಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇವಾಗ. ಸೊ ಇದನ್ನು ಈಗ ರೆಡಿನೇ ಆಯ್ತು ಅಂತ ಅಂದ್ಕೊಳ್ಳಿ. ಪೂರ್ತಿ ರೆಡಿ ಆಯಿತು. ಇದನ್ನು ಬರೀ ಈಗ ಒಗ್ಗರಣೆ ಹಾಕಬೇಕು. ಏನು ಜಾಸ್ತಿ ಕೆಲಸ ಇಲ್ಲ. ಎಲ್ಲನೂ ಮಿಕ್ಸ್ ಮಾಡಿ ಇಟ್ಟು ಒಂದು ವಿಸಿಲ್ ಹೊಡೆಸಿದ್ರೆ ಮುಗೀತು. ಪಾಲಕ್ ಸೊಪ್ಪಿನ ದಾಲ್ ರೆಡಿ ಆಗುತ್ತೆ. ಮಾಮೂಲಿ ನಾವೆಲ್ಲ ಹೆಂಗೆ ಒಗ್ಗರಣೆ ಮಾಡ್ತೀವಿ ಆ ಥರನೇ ಸೇಮ್ ಮಾಡ್ಕೋಬೇಕು. ಫಸ್ಟ್ ಆಯಿಲ್ ಹಾಕ್ತಾಯಿದ್ದೀನಿ, ಆಮೇಲೆ ಸಾಸಿವೆ, ಜೀರಿಗೆ, ಆಮೇಲೆ ಬೆಳ್ಳುಳ್ಳಿ, ಒಂದು 4 ಬೆಳ್ಳುಳ್ಳಿ ತೊಗೊಂಡು ಹಾಕ್ತಾಯಿದ್ದೀನಿ. ಆಮೇಲೆ ಕರಿಬೇವು, ಕರಿ ಲೀವ್ಸ್ ನೀಟಾಗಿ ಚಟಪಟ ಅನ್ನಬೇಕು. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಜಾಸ್ತಿ ಏನು ಮಸಾಲೆಗಳು ಯೂಸ್ ಮಾಡಲ್ಲ. ಸಿಂಪಲ್ಲಾಗಿ ಮಾಡ್ತೀನಿ ರೆಸಿಪಿ. ಸೊ ನೀವು ಲೈಕ್ ಮಾಡಿ ರೆಸಿಪಿನ ಹೇಗಿದೆ ಅಂತ ಕಮೆಂಟ್ ಮಾಡಿ. ನೀವು ಮನೇಲಿ ಟ್ರೈ ಮಾಡಿ, ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋನ ನೋಡಿ. ನಾನು ಹೀಗೆ ಒಳ್ಳೆ ಅಡುಗೆಗಳನ್ನು ಹಾಕ್ತೀನಿ ಫ್ರೆಂಡ್ಸ್. ಎಲ್ಲ ಸಪೋರ್ಟ್ ಮಾಡಿ. ಯಾರ್ಯಾರು ಹೊಸಬ್ರು ನೋಡ್ತಾ ಇದ್ದೀರಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ನೋಡಿ ಫ್ರೆಂಡ್ಸ್, ಒಗ್ಗರಣೆನೇ ಆಗೋಯಿತು. 1-2 ಕುದಿ ಬಂದಮೇಲೆ ಸಾಂಬಾರು ರೆಡಿ. ಪಾಲಕ್ ಸೊಪ್ಪಿನ ದಾಲ್ ರೆಡಿ. ನೀವು ಈ ದಾಲ್ನ ಅನ್ನ ಜೊತೆನೂ ಹಾಕ್ಕೊಂಡು ತಿನ್ಬೋದು, ಅಥವಾ ಹಾಗೇನೂ ಕುಡಿಬೋದು. ತುಂಬ ಟೇಸ್ಟ್ ಆಗಿರುತ್ತೆ. ಒಂಥರ ನಾನು ಮಾಡಿರೋ ಥರ ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ಆಮೇಲೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.